Hello, hi everyone, Namaskara. Welcome back to our channel, Mr. and Mrs. Kannadiga. ನಾವು ಇವತ್ತು ಕುಣಿಗಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮೂರಿಗೆ ಕಂಠನಹಳ್ಳಿ ಅಂತ ಅಲ್ಲೊಂದು ಸಣ್ಣದಾಗಿ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯೇ ನಾವು ದೇವಸ್ಥಾನ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಯಾಕಂದರೆ ಎಲ್ಲಮ್ಮ ತಾಯಿ ಉದ್ಭವ ಆಗಿದೆ ಅಲ್ಲಿ. ಅಲ್ಲಿಗೆ ಪಯಣ. ಸೊ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಇಬ್ಬರು ಇದ್ದಾರೆ ಹಿಂದೆ. ನಮ್ಮ ಆ ಕಡೆಯಿಂದ ಮೈಸೂರಿಂದ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ತಮ್ಮ ಬರ್ತಾ ಇದ್ದಾರೆ. ಸೊ ಪೂಜೆ ಮಾಡಿ ಸ್ವಲ್ಪ ಪ್ರಸಾದ ಎಲ್ಲ ಹಂಚಿ ಹಂಗೆ ಆ ಕಡೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಬೇರೆ ದೇವಸ್ಥಾನಕ್ಕೂ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಮೇಲ್ಕೋಟೆ ಎಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಯಾವ ಥರ ಆಗತ್ತೆ ಏನು ಅಂತ. ಸೊ ಹೋಗ್ತಾ ಏನು ಇಂಟ್ರೆಸ್ಟಿಂಗಾಗಿ ಸಿಕ್ಕಿದ್ರೆ ಕುಣಿಗಲ್ ಸ್ಟಾಪ್ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಹೂವಾಗಿವ ತೊಗೊಳಕ್ಕೆ. ವಿಲ್ ಸಿ. ಸ್ಟೇ ಟ್ಯೂನ್. ಕನ್ನಡ ಚಿತ್ರರಂಗದ ಪ್ರಚಂಡ ಗುಳ್ಳ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದ್ವಾರಕೀಶ್ ಅವರು ನಮ್ಮನ್ನೆಲ್ಲಾಗಲಿರೋದು ತುಂಬ ನೋವಿನ ಸಂಗತಿ. ಅವರು ನಮಗೆ ಬಿಟ್ಟು ಹೋಗಿರುವ ಕಲೆ ಎಂದೆಂದಿಗೂ ಶಾಶ್ವತ. ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಹಾಗೆಯೇ ಅವರ ಕುಟುಂಬಕ್ಕೆ ಈ ನಷ್ಟವನ್ನು ಭರಿಸೋ ಶಕ್ತಿ ಆ ಭುವನೇಶ್ವರಿ ತಾಯಿ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಹಿಂದ್. ಈ ಖಾಲಿ ಜಾಗ ಏನಿದೆ ಇಲ್ಲಿ ನಮ್ಮ ಪೂರ್ವಿಕರದು ಮಾಳಿಗೆ ಮನೆ ಇತ್ತು. ಸೊ ಅದು ತುಂಬ ವರ್ಷದ್ದು, ಒಂದು 300-400 ವರ್ಷದ್ದು ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಎದುರುಗಡೆ ಕಾಣಿಸ್ತಿರೋದೇ ಇವಾಗಿನ ಹೊಸ್ದಾಗಿ ಮಾಡಿರೋಂಥ ಎಲ್ಲಮ್ಮ ತಾಯಿ ದೇವಸ್ಥಾನ. ಸೊ ಈಗ ಆ ಮಾಳಿಗೆ ಮನೆ ಹಿಂದಕ್ಕೆ ನಮ್ಮದು ದೇವರು ಉದ್ಭವ ಆಗಿದ್ದು. ಸೊ ಅಲ್ಲಿ ಪೂಜೆ ಮನೆ ಇದ್ದಿದ್ದು. ಸೊ ಅದಕ್ಕೋಸ್ಕರ ಅದನ್ನು ಹಂಗೆ ಉಳಿಸ್ಕೊಂಡು ಅದನ್ನು ನಾವು ದೇವ್ರ ಮನೆಯಾಗಿ ಕನ್ವರ್ಟ್ ಮಾಡಿದ್ದೀವಿ. ಇವಾಗ ಮನೆಯೇ ದೇವಸ್ಥಾನ ಕನ್ವರ್ಟ್ ಮಾಡಿದ್ವಿ. ಸೊ ಇದು ಉತ್ತದ ಎಲ್ಲಮ್ಮ ತಾಯಿ. ನೀವು ನೋಡ್ಬೋದು ಉತ್ತ ಬೆಳ್ಕೊಂಡಿದೆ. ಇಲ್ಲಿ ಕಲಶ ಇದೆ ಒಳಗಡೆ. ಇಲ್ಲಿ ನಿಮಗೆ ತಾಳಿ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಈ ತಾಳಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಒಳಗಡೆ ಕಲಶ ಇದೆ. ಸೊ ಇದು ಎಲ್ಲಮ್ಮ ತಾಯಿ ಹೆಣ್ಣು ದೇವರು. ಆ ಕಡೆ ಮುನಿಯಪ್ಪ ಇದೆ, ಈ ಕಡೆ ಮುನಿಯಪ್ಪ ಇದೆ. ಇದು ಗಂಡು ದೇವರು. ಸೊ ಇದೆರಡು ನಮ್ಮ ಪೂರ್ವಿಕರ ಮನೆಯಲ್ಲಿ ಬೆಳ್ಕೊಂಡಿದ್ದು. ಇದ್ರ ಕತೆ ಬಂದುಬಿಟ್ಟು ನಮ್ಮ ತಮ್ಮ ಹೇಳ್ತಾನೆ, ವಿವರಿಸ್ತಾನೆ, ಕೇಳಿ. ಸುಮಾರು 300-350 ವರ್ಷದ ಹಿಂದೆ ಇದೇ ಕಂಠನಹಳ್ಳಿನಲ್ಲಿ ಊರಬ್ಬ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರೇನಿದ್ರು ಮನೆತನದವರು, ಅವರು ನಮ್ಮ ಎಲ್ಲಮ್ಮನ ಗುಡಿ ಹತ್ರ ಪೂಜೆ ಮಾಡಿಸೋದಕ್ಕೆ ಹಣ್ಣು ಕಾಯಿ ಎಲ್ಲ ಥರದ ಪೂಜೆ ಸಾಮಾನನ್ನ ತೊಗೊಂಡು ಹೋದಾಗ ಅಲ್ಲಿ ನಮ್ಮ ಪೂಜಾರಪ್ಪನವ್ರು ಏನಿದ್ರು, ಆಗ ಅವ್ರ ಮೇಲೆ ಎಲ್ಲಮ್ಮ ತಾಯಿ ಬರೋದು ಅಂತ ಹೇಳಿ ಒಂದು ಪ್ರತೀತಿ. ಆ ಒಂದು ಸಂದರ್ಭದಲ್ಲಿ ನಿಮ್ಮನೆ ಇಂದ ತಂದಂಥ ಹಣ್ಣು ಕಾಯಿಗಳನ್ನ, ಪೂಜೆ ಸಾಮಗ್ರಿಗಳನ್ನ ನಾನು ಮುಟ್ಟೋದಿಲ್ಲ, ಪೂಜೆ ಮಾಡೋದಿಲ್ಲ ಅಂತ ಹೇಳಿ ಬೈದು ಕಳಿಸ್ತಾರೆ ಅಂತ ಹೇಳಿ ನಮ್ಮ ಹಿರಿಕರು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ನೊಂದ್ಕೊಂಡು ಬಂದಂಥ ನಮ್ಮ ಹಿರಿಯವರು ನಮ್ಮ ಮನೆಯಲ್ಲಿ ಬಂದು ಕೂತು ಬೇಜಾರು ಮಾಡಿಕೊಂಡು ಇರುವಂಥ ಸಂದರ್ಭದಲ್ಲಿ ಅದೇ ಪೂಜಾರಪ್ಪನವರು ಅಲ್ಲಿ ಎಲ್ಲಮ್ಮನ ಗುಡಿನಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತಾ ನಮ್ಮ ಮನೆಗೆ ಬಂದು ಒಂದು ಆಶ್ವಾಸನೆಯನ್ನು ನೀಡ್ತಾರೆ. ನೀವು ಇನ್ನು ಮುಂದೆ ನನ್ನ ಗುಡಿಗೆ ಬರೋ ಅಗತ್ಯ ಇಲ್ಲ, ನಾನು ನಿಮ್ಮ ಮನೆಯಲ್ಲೇ ನೆಲೆಸ್ತೀನಿ, ಅದಾದ ನಂತರ ನಾನು ನಿಮ್ಮ ಕಡೆಯಿಂದ ಪೂಜೆ ಸಾಮಗ್ರಿಗಳನ್ನ ತೊಗೊಂಡು ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಹೇಳಿ ಕಳಿಸ್ತಾರೆ. ಅದಾದ ನಂತರ ಹೀಗೆ ಒಂದು ರಾತ್ರಿ ಎಲ್ಲರೂ ಮಲಗಿರುವಂಥ ಸಂದರ್ಭದಲ್ಲಿ ನಮ್ಮ ಪೂಜೆ ಮಾಡುವಂಥ ಗುಡಿ ಏನಿರುತ್ತೆ ಮನೆ ಒಳಗಡೆ, ಅಲ್ಲಿ ಹುತ್ತ ಒಂದು ಬೆಳ್ಕೊಳ್ಳೋದಕ್ಕೆ ಶುರು ಆಗುತ್ತೆ.
ಇದೇನು ಹಾವಿನ ಹುತ್ತ ಬೆಳೀತಾ ಇದೆ ಅಂತ ಹೇಳಿ ನಮ್ಮ ಹಿರಿಕರು ಒಂದು 2-3 ಸತಿ ಬೆಳೆದಂಗೆ ಅದನ್ನು ತೆಗೆದು ಆಚೆ ಹಾಕ್ತಾ ಇರ್ತಾರೆ. 5ನೇ ಸತಿ ಬೆಳೆಯುತ್ತೆ, 6ನೇ ಸತಿ ಬೆಳೆಯುತ್ತೆ. ಅಂಥ ಸಂದರ್ಭದಲ್ಲಿ ಇದೇನು ಈಗ ಪದೇ ಪದೇ ಬೆಳೀತಿದೆಯಲ್ಲ, ಇದ್ರ ಬಗ್ಗೆ ಏನಾದರೂ ಜೋಯಿಸ್ ಹತ್ರ ಹೋಗಿ ಕೇಳ್ಕೊಂಡು ಬರಬೇಕು, ಯಾಕೆ ಈ ಥರ ಬೆಳೀತಿದೆ ಅಂತ ಯೋಚನೆ ಮಾಡಿದಾಗ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ಅಲ್ಲಿ ನೆಲೆಸ್ತಿರೋದು ಎಲ್ಲಮ್ಮ ತಾಯಿ. ಸೊ ಹಂಗಾಗಿ ಅದನ್ನು ಯಾವುದೇ ರೀತಿ ಅದನ್ನು ಕಡಿದು ಆಚೆ ಹಾಕೋದು ಬೇಡ, ಅದನ್ನು ಹಾಗೆ ಹುಟ್ಟೋದಕ್ಕೆ ಬಿಟ್ಬಿಡಿ ಅಂತ ಹೇಳಿದಾಗ ನಾವು ಅದನ್ನು ಹಾಗೆ ಬಿಡ್ತೀವಿ. ಒಂದು 2-3 ತಿಂಗಳಲ್ಲಿ ನಾವು ಪೂಜೆಗೆ ಏನು ಕಲಶನ ಇಟ್ಟಿರ್ತೀವಿ ಅದನ್ನು ಆವರಿಸ್ಕೊಂಡಂಗೆ ತಾಳಿನ ಮಾತ್ರ ಹೊರೆ ಚಾಚಿ ಅದು ನಮ್ಮ ಕಲಶದ ಸುತ್ತ ಹುತ್ತ ಬೆಳ್ಕೊಳ್ಳುತ್ತೆ. ಅದೊಂದು ದೇವಿ ಸ್ವರೂಪವನ್ನು ಸಹ ಪಡ್ಕೊಳ್ಳುತ್ತೆ. ಆಗ 2 ಕೈ 2 ಕಾಲು ಮತ್ತು ದೇವಿಯ ತಲೆ ಈ ರೀತಿ ಕಾಣಿಸೋದು ಇತ್ತು. ಬಟ್ ಇತ್ತೀಚೆಗೆ ಅದು ಸ್ವಲ್ಪ ಹಳೇದಾಗ್ತಾ ಅದು ಬಿದ್ದೋಗಿದೆ. ಬಟ್ ಇನ್ನೂ ಆ ದೇವಿಯ ರೂಪ ಅದೇ ರೀತಿ ಇದೆ. ಅದನ್ನೇ ನಾವು ಇವತ್ತಿನ ದಿನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು. ಅದ್ರ ಪಕ್ಕ ಇನ್ನೊಂದು ಕೋಣೆಯಲ್ಲೂ ಕೂಡ ಮುನಿಯಪ್ಪ ಸ್ವಾಮಿ ಅಂತ ಹೇಳಿ ಬೆಳ್ಕೊಂಡಿರುತ್ತೆ. ಅದನ್ನು ಕೂಡ ನಾವು ಜೋಯಿಸನ್ನು ಕೇಳಿದಾಗ ಅದು ಮುನಿಯಪ್ಪ ಸ್ವಾಮಿ. ಸೊ ಹಂಗಾಗಿ ಅದನ್ನು ಕೂಡ ಬೆಳೆಯೋದಕ್ಕೆ ಬಿಡಿ ಅಂತ ಹೇಳಿದಾಗ ಎರಡನ್ನೂ ಕೂಡ ನಾವು ಬಿಟ್ಟಿದ್ದೀವಿ. ಸೊ ಅವತ್ತು ನಮ್ಮ ಪೂಜಾರಪ್ಪರು ಹೇಳ್ದಂಗೆ ಎಲ್ಲಮ್ಮ ತಾಯಿ ನಮ್ಮ ಮನೆಯಲ್ಲೇ ಬಂದು ಹುತ್ತದ ರೂಪದಲ್ಲಿ ನೆನೆಸ್ಕೊಂಡು ನಮ್ಮೆಲ್ಲರಿಗೂ ಹರಸ್ಕೊಂಡು ಬರ್ತಾ ಇದೆ. ಅದೇ ಪ್ರಕಾರ ನಾವು ಕೂಡ ಅದಕ್ಕೆ ಪ್ರತಿ ವರ್ಷ ಬಂದು ಪೂಜೆ ಮಾಡಿ ಪ್ರಸಾದವನ್ನು ನೈವೇದ್ಯಕ್ಕಿಟ್ಟು ಪ್ರಸಾದವನ್ನು ನಾವು ಊರವ್ರಿಗೆಲ್ಲ ಹಂಚಿ ನಮ್ಮ ಊರುಗಳಿಗೆ ತೆಳ್ಕೊಂಡು ಬರ್ತಾ ಇದ್ದೇವೆ. ಸೊ ನಾವು ಊರಹಬ್ಬ ಮಾಡಬೇಕಾದ್ರೆ ಬಳಸ್ತಾ ಇದ್ದಂಥ ಎಲ್ಲಮ್ಮನ ಗುಡಿ ಅದೇನೆ, ನಿಮಗೆ ಅಲ್ಲಿ ಹಸು ಕಲರಲ್ಲಿ ಏನು ಕಾಣಿಸ್ತಾ ಇದ್ದಂತಹ ಗುಡಿ ಈಗ ನಾವಲ್ಲಿ ಹೊಸದಾಗಿ ಅಲ್ಲಿ ಮಾಡಿದ್ದೀವಿ. ಇದು ಈಗ ನಮ್ಮ ಮನೆಯಲ್ಲಿ ಹುತ್ತದ ರೂಪದಲ್ಲಿ ಬೆಳ್ಕೊಂಡಿರುವಂಥ ನಮ್ಮ ಎಲ್ಲಮ್ಮ ಹುತ್ತ ಇರುವಂಥ ಮನೆ. ಎಲ್ಲರೂ ಎಲ್ಲಮ್ಮ ತಾಯಿಯ ಆಶೀರ್ವಾದ ತಗೊಂಡ್ರಿ ಅಂತ ಅಂದ್ಕೊತೀನಿ. ಈ ದೇವಿಯನ್ನು ನಂಬಿರುವಂಥ ಸಹಸ್ರಾರು ಭಕ್ತರು, ನಮ್ಮ ವಂಶ ಮತ್ತು ಈ ಊರಿನ ಜನರಿಗೆ ಈ ದೇವಿಯೇ ನೆಲೆ. ತುಂಬ ಶಕ್ತಿಯುತ, ತುಂಬ ಸತ್ಯವಾದ ದೇವರು, ಉದ್ಭವ ಆಗಿರುವಂಥ ದೇವರು. ನೀವೀಗ ನೋಡ್ತಿರೋದು ಹೊಸ ಎಲ್ಲಮ್ಮ ತಾಯಿಯ ದೇವಸ್ಥಾನ. ಸೊ ಇದನ್ನು ಕಟ್ಟಿಸಿದವರು ಶಿವಪುರಿ ಸ್ವಾಮೀಜಿಗಳು. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ತುಂಬ ಚಿಕ್ಕದಾದ ದೇವಸ್ಥಾನ, ಬಟ್ ತುಂಬ ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಕೊನೆಯಲ್ಲಿ ದೇವಿಯ ದರ್ಶನವನ್ನು ನಿಮ್ಗೆ ತೋರಿಸ್ತೀನಿ, ದೇವಿ ಯಾವ ಥರ ಇದೆ ಅಂತ. ನೀವು ನೋಡ್ಬೋದು, ಒಂದು ಕವಚ, ಒಂದು ತಲೆ ಇದೆ ದೇವಿದು. ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಇದು ಎಲ್ಲಮ್ಮ ದೇವಿ. ಇದು ನಮ್ಮ ಹಳೇ ಎಲ್ಲಮ್ಮ ದೇವಿಯ ದೇವಸ್ಥಾನ. ಇಲ್ಲೂ ಕೂಡ ನೋಡಿ ಹುತ್ತ ಯಾವ ಥರ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ನಮ್ಮಪ್ಪ ಹೇಳ್ತಿದ್ರು ರೂಫ್ ತನಕ ಬೆಳೆದ್ಬಿಟ್ಟಿತ್ತು ಅಂತ, ಬಟ್ ಈಗ ಸ್ವಲ್ಪ ಕುಸ್ತಿದೆ ಹುತ್ತ. ಸೊ ಇದು ಹಳೇ ದೇವಸ್ಥಾನ. ಸೊ ಇಲ್ಲೇ ಪೂಜಾರಿಗಳು ದೇವರು ಬರ್ತಾಯಿದ್ರು ಪೂಜಾರಿಗಳ ಮೇಲೆ. ನೀವು ನೋಡ್ಬೋದು, ತುಂಬ ಸತ್ಯವಾದ ಒಂದು ಕ್ಷೇತ್ರ. ಇಲ್ಲಿಗೆ ಬಂದು ನೀವು ಕೂಡ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ, ಉದೋ ಉದೋ ಎಲ್ಲಮ್ಮ ಅಂತ ಹೇಳ್ತಾ ಮುಂದುವರಿಯೋಣ. ನಾವು ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಇದು ಕುಣಿಗಲ್ ಟೌನಿಂದ ಒಂದು 8 ಕಿಲೋಮೀಟ್ರ್ ಆಗ್ಬೋದು. ಒಳಗಡೆ ಒಂದು 3 ಕಿಲೋಮೀಟ್ರ್ ಬರಬೇಕು. ಕುಣಿಗಲ್ ಟೌನ್ ಒಳಗಡೆಯಿಂದ ಬಂದು
ನೀವು ಗೂಗಲ್ ಮಾಡಿದ್ರೆ ಸಿಗತ್ತೆ. ತುಂಬ ಹಳೆಯ ದೇವಸ್ಥಾನ. ಇದು ಕೂಡ ನಮ್ಮ ಮನೆ ದೇವರು, ಅದಕ್ಕೋಸ್ಕರ ಬಂದಿದ್ದೀವಿ. ಕುಣಿಗಲ್ ಕೆರೆ ಇಲ್ಲಿಂದ ನಿಮಗೆ ಕುಣಿಗಲ್ ಕೆರೆ ಕಾಣಿಸುತ್ತೆ. ಇಲ್ಲಿ ಒಂದು ಕತೆ ಇದೆ. ಈ ದೇವಸ್ಥಾನಕ್ಕೆ ಬಾಗಿಲಿಲ್ಲ. ಸೊ ಬಾಗಿಲನ್ನ ಬೆಳ್ಳಿನಲ್ಲಿ ಮೈಸೂರು ಮಹಾರಾಜರು ಮಾಡಿಸಿದ್ರಂತೆ. ಬಟ್ ದೇವರು ಒದ್ದಿರೋದ್ರಿಂದ ಇಲ್ಲಿವರೆಗೂ ಅದಕ್ಕೆ ಎಷ್ಟೇ ಬಾಗಿಲು ಹಾಕಿದ್ರೂ ದೇವರು ಒದಿತಾ ಇತ್ತಂತೆ. ಸೊ ಮೈಸೂರು ಮಹಾರಾಜರು ಬೆಳ್ಳಿನಲ್ಲಿ ಮಾಡಿಸಿ ಬಾಗಿಲು ಮಾಡಿಸಿದ್ರಂತೆ. ಒದ್ದಿರೋದು ಕುಣಿಗಲ್ ಕೆರೆಗೆ ಹೋಗಿ ಬಿದ್ದಿದೆ ಅನ್ನೋದು ಒಂದು ಪ್ರತೀತಿ ಇಲ್ಲಿರೋದು. ಸೊ ಇದು ಕೂಡ ಬೆಟ್ಟದ ರಂಗನಾಥ ಸ್ವಾಮಿ. ತುಂಬ ಜನ ಬರ್ತಾರೆ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ, ನೀವು ನೋಡ್ಬೋದು. ಒಳಗಡೆ ಬೆಣ್ಣೆ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತೆಗಿಯೋಕ್ಕೆ ಪರ್ಮಿಷನ್ ಇಲ್ಲದೆ ಇರೋ ಕಾರಣ ಇಲ್ಲಿಂದನೇ ನೋಡ್ಕೊಳ್ಳಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಇನ್ನೂ ಒಂದು ಪ್ರತೀತಿ ಇದೆ. ನೀವು ಇಲ್ಲಿ ಬಂದು ನಿಮ್ಗೆ ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂತ ಅಂದರೆ ಇಲ್ಲಿ ಬಂದು ಹೂವು ಕೇಳ್ಬೋದು. ಸೊ ನೀವು ದೇವ್ರ ಮುಂದೆ ಕೂತ್ಕೊಂಡು ಹೂವು ಕೇಳ್ಬೋದು. ಸೊ ಬಲಗಡೆ ಬಿದ್ದರೆ ನಿಮ್ಗೆ ಆಗುತ್ತೆ ನಿಮ್ಮ ಕೆಲಸ, ಎಡಗಡೆ ಬಿದ್ದರೆ ಆಗಲ್ಲ ಅಂತ. ಸೊ ಆ ಥರ ಒಂದು ನಂಬಿಕೆ ಕೂಡ ಇದೆ. ತುಂಬ ಜನ ಬಂದು ಇಲ್ಲಿ ಕೇಳ್ತಾರೆ. ಸೊ ಗೈಸ್, ಎಲ್ಲ ದೇವಸ್ಥಾನದ್ದು ಎಲ್ಲ ಮುಗಿಸ್ಕೊಂಡು ಇವಾಗ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೂ ಟೈಮ್ ಇದ್ದಾಗ ರಂಗನಾಥ ಸ್ವಾಮಿ ಬೆಟ್ಟ ಮತ್ತು ಕಟ್ನಳ್ಳಿಯಲ್ಲಿರೋ ಯಲ್ಲಮ್ಮ ತಾಯಿ ದೇವ್ರದ್ದು ದೇವಸ್ಥಾನಕ್ಕೆ ಬನ್ನಿ. ತುಂಬ ಶಕ್ತಿ ಇದೆ, ತುಂಬ ಒಳ್ಳೆ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ ಕೂಡ. ಹಳೆ ದೇವಸ್ಥಾನ ಕೂಡ. ಹಾಗೆ ಫ್ರೀ ಮಾಡ್ಕೊಂಡು ಬನ್ನಿ. ಹಾಂ, ಸೊ ಇಲ್ಲಿಗೆ ಈ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಇನ್ನು ಮುಂದೆ ಇದೇ ಥರ ಡಿಫ್ರೆಂಟ್ ಆಗಿ ವಿಡಿಯೋಸ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ, ನೋಡೋಣ. ಸೊ ಇದೆಲ್ಲ ಜಾಸ್ತಿ ಜನ ಹೋಗದೆ ಇರೋವಂಥ ಜಾಗಗಳು. ಹೌದು. ಸೊ ಅದರಿಂದ ಒಂದು ಹೊಸ ಜಾಗ ನೀವು ಕೂಡ ತಿಳ್ಕೊಂಡ್ರಿ ಅಂತ ಅನ್ಕೊತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗಿನ್ನ ಹುಮ್ಮಸ್ ಜಾಸ್ತಿ, ಇನ್ನೂ ಹೊಸ ವಿಡಿಯೋಸ್ ಮಾಡೋಕ್ಕೆ. ಆಮೇಲೆ ದಯವಿಟ್ಟು ನಿಮ್ಮ ವಾಟ್ಸ್ಯಾಪ್ ಗ್ರೂಪ್ಸಲ್ಲಿ ಎಲ್ಲ ಶೇರ್ ಮಾಡಿ. ಸೊ ನೀವೊಂದು ಶೇರು ಇನ್ನೂ ಒಬ್ರಿಗೆ ಇನ್ಫಾರ್ಮೇಷನ್ ತಲುಪತ್ತೆ. ಸೊ ಅವರು ಕೂಡ ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಅವ್ರಿಗೆ ಮೋಟಿವೇಶನ್ ಕೊಡ್ತಾರೆ. ಸೊ ತುಂಬ್ತಾರೆ ಇದೇ ಥರ ವೀಡಿಯೋಸ್ ಮಾಡ್ತಾ ಇರೋದಕ್ಕೆ. ಸೊ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಯಾರೇ ಆಗಿರಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಸೈನಿಂಗ್ ಆಫ್ ಮಿಸ್ಟರ್ and Mrs. Kannadi. Thank you.